ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಮೇಶ್ವರ್ಗೆ ಆಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಮಾಹಿತಿ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 2 ಕಡೆ ಕಾಂಗ್ರೆಸ್ ಗೆಲುವು ಪಕ್ಕಾ ಅಂತ ಪರಮೇಶ್ವರ್ ಅವರಿಗೆ ಕೈಗೆ ರಿಪೋರ್ಟ್ ಅನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬಿಜೆಪಿಗೆ 2 ಕ್ಷೇತ್ರಗಳ ಬೂತ್ ಏಜೆಂಟರು ಮಾಹಿತಿ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಹಿಂದುತ್ವ ವರ್ಕೌಟ್ ಆಗುತ್ತೆ, ಬಿಜೆಪಿಗೆ ಗೆಲುವು ಖಚಿತ ಅಂತ. ಸಣ್ಣ ಮಾರ್ಜಿನ್ ನಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಗೆಲುವು ಖಚಿತ ಅನ್ನುವಂತಹ ರಿಪೋರ್ಟ್ ಬಿಜೆಪಿ ನಾಯಕರ ಕೈ ಸೇರಿದೆ. ಅಲ್ಲಿಗೆ ಈ ಕಡೆ ಕಾಂಗ್ರೆಸ್ ನಾಯಕರಿಗೂ ಕೂಡ ರಿಪೋರ್ಟ್ ಹೋಗಿರೋದೇನು, 2 ಕ್ಷೇತ್ರಗಳಲ್ಲಿ ಆರಾಮಾಗಿ ನಾವು ಗೆಲ್ತೀವಿ, ಡೋಂಟ್ ವರಿ ಅಂತ. ಬಿಜೆಪಿ ನಾಯಕರ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಬೂತ್ ಮಟ್ಟದ ಏಜೆಂಟ್ರು ಕೊಡ್ತಾರಲ್ಲ ಈ ಓಟ್ ಆದ ಬಳಿಕ, ಅಲ್ಲಿ ರಿಪೋರ್ಟ್ ಏನ್ ಹೇಳ್ತಾ ಇರೋದು, ಇಲ್ಲ ಬಿಜೆಪಿಗೆನೆ ಖಂಡಿತ ಗೆಲುವಿರೋದು 2 ಕ್ಷೇತ್ರಗಳಲ್ಲಿ. ಈ ಬಾರಿ ಹಿಂದುತ್ವ ವರ್ಕೌಟ್ ಆಗಿದೆ, ಲಿಂಗಾಯತ ವೋಟ್ ಬ್ಯಾಂಕ್ ವರ್ಕೌಟ್ ಆಗಿದೆ, ಆಡಳಿತ ವಿರೋಧಿ ಅಲೆ ಇದೆ, ಹಂಗಾಗಿ ಬಿಜೆಪಿ ಗೆಲುವು ನಿಶ್ಚಿತ ಅನ್ನೋ ರೀತಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ಕೈಗೆ ಒಂದು ರಿಪೋರ್ಟ್ ಸೇರಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ 2 ಕಡೆ ರಿಪೋರ್ಟ್ ಹೇಳ್ತಾ ಇರೋದು ಅವರವರ ಅಭ್ಯರ್ಥಿ ಪರವಾಗಿ ಜಯಕಾರ. ಆದ್ರೆ ನಿಜಕ್ಕೂ ವಾಸ್ತವ ಪರಿಸ್ಥಿತಿ 2 ಕ್ಷೇತ್ರಗಳಲ್ಲಿ ಹೇಗಿರಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ರಿಸಲ್ಟ್ ಬರೋ ತನಕ ಕೂಡ ಕಾಯಲೇಬೇಕು. ಕಾರಣ ಈ ಪ್ರಚಾರ, ಸಮಾವೇಶ, ಶಕ್ತಿ ಪ್ರದರ್ಶನ, ಗ್ಯಾರಂಟಿ ಯೋಜನೆಗಳು ಏನೇ ಇದ್ರೂ ಕೂಡ ಮತದಾರರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟನೇ. ನೀವು ಓಟ್ ಒತ್ತಿ ಆಚೆ ಬರುವ ಮತದಾರ ಹಿಂಗೆ ಮಾಡ್ದ ಅಂತ ಹೇಳಕ್ಕೆ ಡಿಸೈಡ್ ಮಾಡಕ್ ಕಷ್ಟನೇ. ಹಂಗಾಗಿ ಚುನಾವಣೋತ್ತರ ಸಮೀಕ್ಷೆಗಳೇ ಬಹುತೇಕ ಸರಿ ಫೇಲ್ ಆಗಿರೋ ಉದಾಹರಣೆಗಳಿದೆ. ಹಂಗಾಗಿ ರಿಪೋರ್ಟೇ ಅಂತಿಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, 2 ರಾಷ್ಟ್ರೀಯ ಪಕ್ಷಗಳಿಗೂ ರಿಪೋರ್ಟ್ ಹೋಗಿರೋದನ್ನ ನೋಡಿದ್ರೆ ಅವರವರ ಪಕ್ಷದ ಪರವಾಗಿನೇ ಜೈಕಾರ, ಅವರೇ ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವಂತಹ ರಿಪೋರ್ಟ್. ಬಟ್ ಅಂತಿಮವಾಗಿ ಇದೇ ರಿಪೋರ್ಟ್ ಫೈನಲ್ ಆಗಬಹುದು ಅಂತ ಹೇಳಕ್ಕಾಗತ್ತಾ? ಯಾಕಂದ್ರೆ ಬಹುತೇಕ ಸಲ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಚುನಾವಣೋತ್ತರ ಸಮೀಕ್ಷೆಗಳೇ ಸುಳ್ಳಾಗಿರುವಂತಹ ಉದಾಹರಣೆಗಳಿದೆ. ಸೊ ಏನ್ ನಿರೀಕ್ಷೆ ಮಾಡಬಹುದು, ರಿಪೋರ್ಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ? ನೀವ್ ಹೇಳಿದ್ದು ಖಂಡಿತ ನಿಜ. ಮತಗಟ್ಟೆಗೆ ಹೋಗಿ ಮತದಾನ ಮಾಡಿದಂತಹ ಮತದಾರನ ಮನಸ್ಸು ಯಾವ ರೀತಿಯಲ್ಲಿ ಅಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿರುತ್ತೆ, ಯಾರ ಪರ ಮತದಾನ ಆಗಿರ್ತಾನೆ ಅನ್ನುವಂಥದ್ದನ್ನ ಖಚಿತವಾಗಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಸಹಜವಾಗಿ ಚುನಾವಣೆ ಆದಾಗ 2 ಪಕ್ಷಗಳಾಗಿರ್ಬೋದು, ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಈ ರೀತಿಯಾದಂತಹ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ಳುವಂತದ್ದು ನಿಜ. ಹೀಗಾಗಿ ಮೊನ್ನೆ ಕಂಪ್ಲೀಟ್ ಆದಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಸಹಜವಾಗಿ ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಗುಪ್ತಚರ ಇಲಾಖೆ ಬರೋದ್ರಿಂದ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಸಿದ್ದರಾಮಯ್ಯ ಅವರಿಗೆ 2 ಕ್ಷೇತ್ರದ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದು ಒಂದು ರೀತಿ ಟಾಸ್ಕ್ ಕೂಡ ಆಗಿರೋದ್ರಿಂದ ಮುಂದೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಆಸೆಯನ್ನು ಕೂಡ ಕಾಣ್ತಿರೋದ್ರಿಂದ ಸಹಜವಾಗಿ ಆಡಳಿತ ಕಾಂಗ್ರೆಸ್ ಕೈಯಲ್ಲಿ ಇರೋದ್ರಿಂದ ಈ 2 ಚುನಾವಣೆಗಳನ್ನ ಗೆಲ್ಲಲೇಬೇಕಾಗಿರುವಂತ ಒಂದು ಅನಿವಾರ್ಯತೆ ಸಿದ್ದರಾಮಯ್ಯ ಅವ್ರಿಗೂ ಇದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದೆ, ಪರಮೇಶ್ವರ್ ಅವ್ರಿಗೂ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ಬೂತ್ ಏಜೆಂಟ್ ರಿಂದ 2 ಕ್ಷೇತ್ರಗಳಿಂದ ಈ ರಿಪೋರ್ಟ್ ಅನ್ನ ಪಡೆದಿರುವಂತದ್ದು. ಅದೇ ರೀತಿ ಗೃಹ ಇಲಾಖೆಯನ್ನ ನಿಭಾಯಿಸ್ತಾ ಇರುವಂತಹ ಪರಮೇಶ್ವರ್ ಅವ್ರಿಗೆ ತಮ್ಮದೇ ಆದಂತಹ ಒಂದು ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ರಿಪೋರ್ಟ್. ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು, ಗೃಹ ಇಲಾಖೆಯನ್ನ ಪರಮೇಶ್ವರ್ ಅವರು ನಿಭಾಯಿಸಿರೋದ್ರಿಂದ ಪರಮೇಶ್ವರ್ ಅವ್ರಿಗೆ ಈ ರಿಪೋರ್ಟ್ ಇಲಾಖೆಯ ಅಧಿಕಾರಿಗಳಿಂದ ಸಿಗಿದೆ. ಅದೇ ರೀತಿ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿ ಅವ್ರಿಗೆ ಈ ಚುನಾವಣೆ ಒಂದು ಅಳಿವು ಉಳಿವಿನ ಪ್ರಶ್ನೆ. ಒಂದು ವೇಳೆ 2 ಕಡೆ ಬಿಜೆಪಿ ಗೆದ್ದಿದ್ದೆ ಆದ್ರೆ ಸಹಜವಾಗಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೆ. ಇದು ಮುಂದೆ ಬರ್ತಾ ಇರುವಂತಹ 2028ರ ವಿಧಾನಸಭಾ ಚುನಾವಣೆಯ ಒಂದು ದಿಕ್ಸೂಚಿ ಅಂತ ಹೇಳೋದಕ್ಕೆ, ಜೊತೆಗೆ ಮುಂದೆ ಬರುವಂತಹ ಹಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಈ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಬಹಳಷ್ಟು ಪ್ರಮುಖವಾದಂತಹ ಒಂದು ಅಸ್ತ್ರ. ಹೀಗಾಗಿ ಬಿಜೆಪಿ ನಾಯಕರು ಕೂಡ ಇದನ್ನ ಬಹಳಷ್ಟು ಪ್ರತಿಷ್ಠೆ ಆಗಿ 2 ಚುನಾವಣೆಗಳನ್ನು ಕೂಡ ತೆಗೆದುಕೊಂಡು ಚುನಾವಣೆ ನಡೆಸಿದ್ದಾರೆ. ಈಗ ಮತದಾರರು ಮತದಾನ ಮಾಡಿದ್ದಾಗಿದೆ. ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಹಣೆಬರಹ ಮತಗಟ್ಟೆಯಲ್ಲಿ ಈಗಾಗಲೇ ಭದ್ರವಾಗಿದೆ. ಈ ಹಿನ್ನೆಲೆಯಲ್ಲಿ 2 ಪಕ್ಷಗಳು ಕೂಡ ರಿಪೋರ್ಟ್ ಅನ್ನ ತೆಗೆದುಕೊಂಡಿರುವಂತದ್ದು. ಒಂದು ಕಡೆ ಬಿಜೆಪಿಯ 2 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲ್ಲಬಹುದು ಅನ್ನುವಂತ ಒಂದು ರಿಪೋರ್ಟ್ ವಿಜೇಂದ್ರ ಅವರ ಕೈ ಸೇರಿದೆ. ದಾವಣಗೆರೆಯಲ್ಲಿ ಯಾವತ್ತೂ ಬರದೇ ಇರುವಂತಹ ಒಂದು ರೀತಿಯಲ್ಲಿ ಮುಸ್ಲಿಮರ ವಿರೋಧ ಕಾಂಗ್ರೆಸ್ಗೆ ಬಂದಿದೆ. ಒಂದು ಕಡೆ ಎಸ್.ಡಿ.ಪಿ ಅಭ್ಯರ್ಥಿಗೆ ಬೆಂಬಲ ಮಾಡಿದ್ದಾರೆ ಅನ್ನುವಂತ ಒಂದು ರಿಪೋರ್ಟ್. ಮತ್ತೊಂದು ಕಡೆ ಈ ಬಾರಿ ಎಲ್ಲವೂ ಕೂಡ ವರ್ಕೌಟ್ ಆದ್ರೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದು ಯಾವುದೇ
ಅನುಮಾನವೂ ಕೂಡ ಇಲ್ಲ ಅಂತ. ಅದೇ ರೀತಿ 2004ರಿಂದ ಇತ್ತೀಚೆಗೆ ತೆಗೆದುಕೊಂಡಂತಹ ಹಲವು ಚುನಾವಣೆಗಳಲ್ಲಿ ಮೇಟಿ ಮತ್ತೆ ಚರಂತ್ ಮಟ್ಟ ಅವರ ನಡುವೆ ನಡೆದಂತಹ ಚುನಾವಣೆ ಸ್ಪರ್ಧೆಯಲ್ಲಿ ಎಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಅಂತರ ಯಾರೇ ಗೆದ್ರು ಕೂಡ ಆಗಿರ್ಲಿಲ್ಲ. ಈ ಬಾರಿನೂ ಕೂಡ ಅಂತದ್ದೇ ಒಂದು ಫೋಟೋ ಫಿನಿಶ್ ರಿಸಲ್ಟ್ ಬರುತ್ತೆ ಬಾಗಲಕೋಟೆಯಲ್ಲಿ ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತು. ಕೊನೆ ಕ್ಷಣದಲ್ಲಿ ಬಿಜೆಪಿಯ ಪರವಾಗಿ ಅಲ್ಲಿ ಮತದಾನ ಆಗಿದೆ ಅನ್ನುವಂತ ಒಂದು ರಿಪೋರ್ಟ್ ವಿಜಯೇಂದ್ರ ಅವರಿಗೆ ಸಿಕ್ಕಿರುವಂತದ್ದು. ಇನ್ನ ಆಡಳಿತಾರೂಢ ಪಕ್ಷಕ್ಕೆ ಚುನಾವಣೆಯನ್ನು ಎದುರಿಸೋದು ಬಹಳಷ್ಟು ಸುಲಭ. ಸಮುದ್ರಗಳ ಅಲೆಗಳ ವಿರುದ್ಧ ಈಜುವಂತಹ ಒಂದು ಪರಿಸ್ಥಿತಿ ವಿರೋಧ ಪಕ್ಷಗಳಿದ್ರೆ, ಸಮುದ್ರಗಳ ಅಲೆಗಳ ಜೊತೆಗೆ ಆಡಳಿತ ಪಕ್ಷದವ್ರಿಗೆ ಚುನಾವಣೆಯನ್ನು ಎದುರಿಸೋದು ಬಹಳಷ್ಟು ಸುಲಭ ಅನ್ನುವಂತ ಒಂದು ಲೆಕ್ಕಾಚಾರ ಸಹಜವಾಗಿ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿರುವಂತಹ ಗುಪ್ತಚರ ರಿಪೋರ್ಟ್ ಅಲ್ಲೂ ಕೂಡ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಂತಹ ರಿಪೋರ್ಟ್ ಅಲ್ಲೂ ಕೂಡ ಎರಡೂ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂತ ಒಂದು ರಿಪೋರ್ಟ್. ಪರಮೇಶ್ವರ್ ಅವ್ರಿಗೂ ಕೂಡ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಕಾದ್ ನೋಡೋಣ ಮಾರುತಿ. ಈ ರಿಪೋರ್ಟ್ ನ ಭವಿಷ್ಯನೇ ನಿಜ ಆಗುತ್ತೆ, ಅಂತಿಮವಾಗಿ ಇದೇ ರಿಸಲ್ಟ್ ಆಚೆ ಬರುತ್ತಾ ಅನ್ನೋದನ್ನ ಕಾದ್ ನೋಡೋಣ.